ಕರ್ನಾಟಕದ ಕಾಲಜ್ಞಾನಿ ರಾಜ ಋಷಿ ಗುರೂಜಿ ಒಂದು ಖ್ಯಾತಿ ಇರುವಂಥ ಗುರೂಜಿ ಒಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಅಂದರೆ ಬೇರೆ ಎಲ್ಲೋ ಇಲ್ಲ, ನಮ್ಮಲ್ಲೇ ಇರುವಂಥ ಒಬ್ಬ ಗ್ಲೋಬಲ್ ಭವಿಷ್ಯ ಹೇಳುವ ಕಾಲಜ್ಞಾನಿ ಅವರು ಇತ್ತೀಚೆಗೆ ಬಹಳಷ್ಟು ಈ ಮೂಲಕ ಸುದ್ದಿಯಲ್ಲಿದ್ದಾರೆ. ಗಲ್ಫ್ ಯುದ್ಧದ ಕುರಿತಾಗಿ ಅವರು ಒಂದು ವಾಣಿಯನ್ನು ನುಡಿದಿದ್ರು. ಆ ಭವಿಷ್ಯ ಈಗ ನಿಜವಾಗಿದೆ. ಇರಾನ್ ಅಮೆರಿಕ ನಡುವಣ ಯುದ್ಧದ ಕುರಿತಾಗಿ ಕರಾರು ಭವಿಷ್ಯ ನುಡಿದಿದ್ರು. ಸರಿಯಾಗಿ 40 ದಿನಕ್ಕೆ ಯುದ್ಧಕ್ಕೆ ಒಂದು ಬ್ರೇಕ್ ಸಿಗುತ್ತೆ ಅಂತ ಹೇಳಿದರು. ಹಾಗಾಗಿ ಆ ಮಾತು ಸತ್ಯವಾಗಿರೋದೇ ಈಗ ಸದ್ಯದ ಸುದ್ದಿ. ಒಂದು ದೊಡ್ಡ ತಲೆಯೇ ಉರುಳಲಿದೆ ಅಂತ ಹೇಳಿದರು ರಾಜಋಷಿ ಕಾಲಜ್ಞಾನಿ. ಸರಿಯಾಗಿ 55 ದಿನಕ್ಕೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿದರು. ಒಂದು ದೊಡ್ಡ ತಲೆ ಉರುಳುತ್ತೆ ಅಂತ ಹೇಳಿದರು. ಅಂದರೆ ಖಮೇನಿ ಹತ್ಯೆ ಆಗಿರೋದನ್ನು ತಾವು ಗಮನಿಸ್ಬೋದು. ಅದರಂತೆಯೇ ನಾಳೆಗೆ ಯುದ್ಧಕ್ಕೆ 55 ದಿನ ಆಗುತ್ತೆ. ಹಾಗೆಯೇ ನಾಳೆ ಯುದ್ಧಕ್ಕೆ ಒಂದು ಬಿಗ್ ಟ್ವಿಸ್ಟ್ ಕೂಡ ಸಿಗುತ್ತೆ. ಕದನ ವಿರಾಮದ ಒಂದು ಸ್ಟಾರ್ಟಿಂಗ್ ಎಂಡ್ ಪಾಯಿಂಟ್ಗಳ ಬಗ್ಗೆ ಗುರೂಜಿ ಕರಾರುವಕ್ಕೆ ಭವಿಷ್ಯ ನುಡಿದಿದ್ರು. 40ರಿಂದ 55 ದಿನಗಳ ಒಳಗಡೆನೇ ಎರಡೂ ನಡೀತಾ ಇರೋದು ಗುರೂಜಿಯ ಆ ಮಾತಿಗೆ, ಆ ಧೀಶಕ್ತಿಗೆ ಒಂದು ಸಾಕ್ಷಿ ಅಂತ ಸದ್ಯಕ್ಕೆ ಹೇಳ್ಬೋದು. ಯಾರೂ ಊಹಿಸದ ಭವಿಷ್ಯವನ್ನು ಹೇಳಿದರು ಕರ್ನಾಟಕದ ಕಾಲಜ್ಞಾನಿ ರಾಜ ಋಷಿ ಗುರೂಜಿ. ಸೊ ಹೀಗಾಗಿ ಯಾವಾಗಲೂ ಅಷ್ಟೇ ನಮ್ಮ ಮಾತಿಗೆ ಎಂಥ ಶಕ್ತಿ ಇದೆ. ನಾವು ಸಾಧನೆಯನ್ನು ಮಾಡಿದರೆ ಏನಾದರೂ ನಾವು ಮ್ಯಾಜಿಕ್ನ ಅಥವಾ ಅದ್ಭುತವನ್ನು ನೋಡಬಹುದು ಅನ್ನೋದಕ್ಕೆ ಪೂರಕವಾಗಿ ಅನೇಕ ವಿಚಾರಗಳನ್ನು ನಾವು ಕೇಳಿರ್ತೀವಿ. ಈಗ ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಅವರು ರಾಜ ಋಷಿ ಕಾಲಜ್ಞಾನಿ. ನೋಡೋಣ ಅವರ ಮಾತುಗಳನ್ನು ಕೂಡ ಇಲ್ಲಿ ಕೇಳಿಸ್ಕೊಳ್ಬೋದು. ಲೆಟ್ಸ್ ಹ್ಯಾವ್ ಅ ಲುಕ್. ನಮಸ್ಕಾರ ವೀಕ್ಷಕರೇ. ಇರಾನ್ ಯುದ್ಧ ಶುರುವಾಗುವ ಡೇಟು, ಇರಾನ್ ಯುದ್ಧದಲ್ಲಿ ಆಗುವಂಥ ಘಟನಾವಳಿಗಳ ಬಗ್ಗೆ ಹೇಳಿದ್ವಿ. ಸೊ ಅಲ್ಲಿ ಒಂದು ಧರ್ಮಗುರು ಸುಪ್ರೀಂ ಲೀಡರನ್ನು ಅಸ್ಯಾಸಿನೇಷನ್ ಆಗಿ ಒಂದು ಯುದ್ಧ ಇಂಟೆನ್ಸಿಫೈ ಆಗುತ್ತೆ ಅಂತ ಹೇಳಿದ್ವಿ. ಅದೇ ಥರ ನಾವು ನಡೆಯಿತು. ಅಲ್ಲಿ ಸುಪ್ರೀಂ ಲೀಡರ್ ಹತ್ಯೆ ಕೂಡ ಆಯಿತು. ಅದಲ್ಲದೆ ಅಮೇರಿಕದ ಒಂದು ಎಕ್ಸಾಂಪಲ್ ಕೊಟ್ಟು ಈ ಥರವಾದಂತಹ ಒಂದು ಪರಮಾಣುಗಳು ಪ್ರಯೋಗ ಆಗುತ್ತೆ, ಅದರಿಂದ ಜನಗಳು ಒಂದು ಆತಂಕದಲ್ಲಿ ಬದುಕ್ತಾರೆ ಅಂತ ಹೇಳ್ತೀವಿ. ಸೊ ಅದೇ ಥರನಾಗಿ ಅಮೇರಿಕ ಪರಮಾಣು ಪ್ರಯೋಗದ ಒಂದು ಆತಂಕ ಇಡೀ ಜಗತ್ತಾದ್ಯಂತ ಸುದ್ದಿ ಆಯಿತು. ಅದೇ ಕೂಡ ನಡೆದೋಯ್ತು. ಅದಲ್ಲದೆ ಅಲಿ ಖಮೇನಿಯ ಒಂದು ಹತ್ಯೆ ಆದ ದಿನದಂದು, ಅಂದರೆ ಫೆಬ್ರವರಿ 28ನೇ ತಾರೀಕಿಗೆ ಒಂದು ನನ್ನದೇ ಆದಂಥ ಅನಲೈಸ್ ಮಾಡಿ ಒಂದು ವಿಡಿಯೋವನ್ನು, ಯಾವಾಗ ಯುದ್ಧ ಮಾಡುವಂಥವ್ರಿಗೂ ಗೊತ್ತಿಲ್ಲ ಯಾವಾಗ ಅಂತ್ಯ ಆಗುತ್ತೆ ಅಂತ, ಇಡೀ ಜಗತ್ತಿಗೆ ಗೊತ್ತಿಲ್ಲ. ಜಗತ್ತಿಗೆ ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಪೊಲಿಟಿಕಲ್ ಎನಲಿಸ್ಟ್ಗಳಿಗೆ ಇದು ದೊಡ್ಡದೊಂದು ಚಾಲೆಂಜಿಂಗ್ ಟಾಸ್ಕೇ ಆಗಿತ್ತು. ಅದಲ್ಲದೆ ಜನಗಳ ಮಧ್ಯದಲ್ಲಿ ಸುಮಾರು ಗೊಂದಲ ಆಗಿತ್ತು. ಜನಗಳಿಗೆ ಒಂದು ದಾರಿ ಅಂತಲೇ ಗೊತ್ತಾಗ್ತಿರಲಿಲ್ಲ. ಸೊ ಆ ಟೈಮಲ್ಲಿ ನಾವು ಭವಿಷ್ಯವಾಣಿಯನ್ನು ಮಾಡಿ ಅದರಲ್ಲಿ ಏನು ಹೇಳ್ತೀಪ್ಪ ಅಂತಂದರೆ 40 ಡೇಸಿಂದ ಶುರುವಾಗಿ 55 ಡೇಸ್ ಒಳಗಡೆ ಈ ಯುದ್ಧ 70% ನಿಲ್ಲುತ್ತೆ. ಪಾಸ್ ಬಟನ್ ಪ್ರೆಸ್ ಆಗುತ್ತೆ. ಅದು ಇನ್ನೂ 30% ನಿಲ್ಲಬೇಕಾದಾಗ ಮುಂದೆ ಕ್ರಮೇಣವಾಗಿ 6ರಿಂದ 7 ತಿಂಗಳವರೆಗೂ ಶುರುವಾಗುತ್ತೆ. 7 ತಿಂಗಳವರೆಗೂ ಟೈಮ್ ತಗೊಳುತ್ತೆ ಅಂತ ಹೇಳ್ತೀವಿ. ಸೊ ಇವತ್ತು 40th ಡೇ. ಸೊ ಎಲ್ಲ ನ್ಯೂಸ್ ಚಾನಲ್ ಬರ್ತಾ ಇದೆ. ಅಮೇರಿಕಾ ಇರಾನ್ ಯುದ್ಧ ಕದನ ವಿರಾಮ ಅಂತ ತೋರಿಸ್ತಾ ಇದ್ದಾರೆ. 2 ವಾರ ಒಳಗೆ ಪೌಸ್ ಆಗಿದೆ, ಇಬ್ಬರು ಒಪ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ಈ ಪೌಸ್ ಆಗಿರುವಂಥದ್ದು ಕೂಡ ನಾವು ಕೊಟ್ಟಂಥ ಡ್ಯೂರೇಷನಲ್ಲಿ ಆಗಿದೆ. ಇದು ಕಂಪ್ಲೀಟವಾಗಿ ನಿಲ್ಲಬೇಕಂದ್ರೂ ಕೂಡ ಇನ್ನು ಬರಲಿರುವಂತಹ 6ರಿಂದ 7 ತಿಂಗಳವರೆಗೂ ಇದು ಕಂಪ್ಲೀಟಾಗಿ ನಿಲ್ಲುತ್ತೆ. ಅದು ಇವಾಗ 70% ಕೂಡ ನಿಂತಿದೆ. ನಾವು ಯಾವ ಡೇಟನ್ನು ನಿಗದಿಪಡಿಸಿ ಯಾವ ದಿನಾಂಕದಿಂದ ನಿಲ್ಲುತ್ತೆ ಅಂತ ಹೇಳಿದೆವೋ, ಸೊ ಕದನ ವಿರಾಮ ಅದೇ ದಿನದಿಂದ ಆಗಿ ಹೋಗಿದೆ. ಸೊ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ಒಂದು ಮಂಡಲದ ಲೆಕ್ಕದಿಂದ 40 ಡೇಸ್ ಅನ್ನೋದು ಒಂದು ಮಂಡಲ. ಅಂದರೆ ಇದು ತಂತ್ರಶಾಸ್ತ್ರದಲ್ಲಾಗಲಿ, ದೀಕ್ಷಾಶಾಸ್ತ್ರದಲ್ಲಾಗಲಿ, ದೀಕ್ಷಾ ಒಂದು ವೃತ್ತಿಯಲ್ಲಿ, ದೀಕ್ಷಾ ಒಂದು ಮಾರ್ಗದಲ್ಲಾಗಲಿ ಇದನ್ನು ನಾವು 40 ಡೇಸ್ಗೆ ಒಂದು ಮಂಡಲ ಅಂತೀವಿ. ಇನ್ನು ಅನ್ಯತರ ಗ್ರಂಥಗಳಲ್ಲಿ 48 ಡೇಸಿಗೆ ಒಂದು ಮಂಡಲ ಅಂತ ಉಲ್ಲೇಖ ಸಿಗುತ್ತೆ. ಸೊ ಇದನ್ನು ನಾನು ಆನ್ ಆ್ಯನ್ ಆ್ಯಾವ್ರೇಜ್ ತೊಗೊಂಡು 40ಯಿಂದ ಶುರುವಾಗಿ ಒಂದು 55 ಡೇಸ್ ಅಂತ ನಾನು ಕೌಂಟ್ ಮಾಡಿ 55 ಈ ಒಂದು ಡ್ಯೂರೇಷನನ್ನು ಜಗತ್ತಿಗೆ ಹೇಳಿದ್ದೆ. ಎಲ್ಲ ಜನಗಳಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಬಟ್ ನಾವು ಆ ಸಮಯದಲ್ಲಿ ಎಲ್ಲರ ಮೈಂಡಲ್ಲಿ ಒಂದು ಡಾಟ್ ಇಟ್ಟಿದ್ದೀವಿ. ಸೊ ಎಲ್ಲ ಜನಗಳು ಒಂದು ನಿರೀಕ್ಷೆಯಲ್ಲಿದ್ದರು. ಗುರುಗಳು ಈ ಡೇಟಲ್ಲಿ ಹೇಳಿದ್ದಾರೆ ಕಾಯೋಣ ಅಂತ. ಸೊ ನೀವು ಕಾಯ್ದಂಥ ದಿನ ಇವತ್ತು ಬಂದಿದೆ. ಸೊ ಎಲ್ಲ ಚಾನಲಲ್ಲಿ ಕೂಡ ಇವತ್ತು ಅನೌನ್ಸ್ ಆಗ್ತಾಯಿದೆ, ಇರಾನ್ ಮತ್ತು ಅಮೇರಿಕದ ಯುದ್ಧ ಕದನ ವಿರಾಮವಾಗಿದೆ ಅಂತ ಅನೌನ್ಸ್ ಆಗ್ತಾಯಿದೆ. ಸೊ ಮುಂಬರೋ ದಿನಗಳಲ್ಲಿ ಇದೇ ಥರನಾದಂತಹ ಚಾಲೆಂಜಿಂಗ್ ಟಾಸ್ಕು ಜಗತ್ತಿಗೆ ಯಾವಾಗ ಅಂಧಕಾರ ಅಂತ ಇರುತ್ತೋ, ಜಗತ್ತಿನ ಮೈಂಡಲ್ಲಿ ಯಾವಾಗ ಕ್ವಶನ್ ಮಾರ್ಕ್ ಅಂತ ಇರುತ್ತೋ, ಸೊ ಅಂಥ ಟಾಪಿಕನ್ನು ಎತ್ಕೊಂಡು ನನ್ನ ಗೊತ್ತಂಥ ವಿದ್ಯೆಯಿಂದ ನಾನೊಂದು ಪ್ರಿಡಿಕ್ಷನನ್ನು, ಒಂದು ಮಾರ್ಗದರ್ಶನ ಕೊಡುವಂತಹ ಪ್ರಯತ್ನ ಮಾಡ್ತಿದ್ದೀನಿ. ನಮಸ್ಕಾರ.
ಓಕೆ, ಕಾಲಜ್ಞಾನಿ ರಾಜಋಷಿ ಗುರೂಜಿ ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂಥ ಘಟನೆಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಯುದ್ಧ ನಡೀತಾ ಇದೆ ಅಥವಾ ನಡೆಯುತ್ತೆ ಅನ್ನೋ ವಿಚಾರಕ್ಕೆ ಒಂದು ಕನ್ಫ್ಯೂಷನ್ ಇತ್ತು ಎಲ್ಲರಿಗೂ. ಆದರೆ ಒಂದು ಭರವಸೆ ಸಿಕ್ಕಾಗ, ಒಬ್ಬ ಜ್ಯೋತಿಷಿ ಅಂತ ಹೇಳಿದರೆ ಬೆಳಕನ್ನು ತೋರಿಸುವನು, ಮಾರ್ಗದರ್ಶಕ ಅಂತ ಹೇಳ್ತೀವಿ. ಹಾಗಾಗಿ ಆತಂಕದಲ್ಲಿರುವಾಗ ಏನಾದರೂ ನಮಗೆ ಪೂರಕವಾಗಿ ಒಳಿತನ್ನು ಆಡಿದ್ದು ನಿಜ ಆದಾಗ ಖಂಡಿತವಾಗ್ಲೂ ನಮಗೆಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕಾಲಜ್ಞಾನಿ ರಾಜಋಷಿಯವರ ಮಾತು ಈಗ ಸತ್ಯ ಆಗಿದೆ. ಸ್ಕ್ರೀನಲ್ಲಿ ನಾವು ಕೂಡ ತೋರಿಸ್ತಾ ಇದ್ವಿ. ಯಾರಾದರೂ ಆಸಕ್ತರು ಭೇಟಿ ಮಾಡಬೇಕು ಅಂದಲ್ಲಿ ಖಂಡಿತವಾಗ್ಲೂ ಭೇಟಿ ಮಾಡ್ಬೋದು. ಎಸ್, ಬಹಳಷ್ಟು ಅಪ್ಡೇಟ್ಸ್ನ ತಾವೆಲ್ಲರೂ ಕೂಡ ಗಮನಿಸಿದ್ರಿ.